ನನಗೆ ಗೊತ್ತಾಗ್ತಿಲ್ಲ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. 100 ರೂಪೀಸ್ ವರ್ತ್ ಅಲ್ವಾ, 100 ರೂಪೀಸಿಗೆ ಯಾರು ಕೊಡ್ತಾರೆ, ಬಟ್ ನಾನು ಸಿಕ್ತು, ಸೊ ತಗೊಂಡೆ ನಾನು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಆಲ್ರೆಡಿ ಎಲ್ಲರೂ ತಮ್ಮನೆಲ್ಲ ನೋಡಿರ್ತೀರಾ, ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನನ್ನ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಮೀಶೋಯಿಂದ ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೆ. ಸೊ ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ಸ್ ಲಿಂಕ್ ನಿಮಗೇನಾದರೂ ಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ ಮಾಡಿ, ನಿಮ್ಗೆ ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದೊಂದು ಆರ್ಡರ್ನ ಮುಂಚೆನೇ ಓಪನ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಪ್ರಾಡಕ್ಟ್ ಹೆಂಗೆ ಬಂದಿರುತ್ತೋ ಏನೋ ಅಂತ ಹೇಳಿ ಚೆಕ್ ಮಾಡೋಕ್ಕೋಸ್ಕರ ನಾನು ಓಪನ್ ಮಾಡಿದ್ದೀನಿ. ಚಾಪರ್ ಬುಕ್ ಮಾಡಿದ್ದೀನಿ. ಆನಿಯನ್ನು, ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಚಾಪ್ ಮಾಡ್ಕೋಬೋದು. ಐ ಥಿಂಕ್ ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದ್ರದ್ದು ಅಮೌಂಟ್ ಎಷ್ಟು ಅಂತೇಳಿ ನಾನು ಅಲ್ಲಿ ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ, ಚೆಕ್ ಮಾಡಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ವರ್ತ್ ಅನಿಸುತ್ತೆ ನನಗೆ. ಕೆಲವೊಂದು ಓಪನ್ ಮಾಡಿದ್ದೀನಿ, ಇನ್ನು ಕೆಲವೊಂದು ಓಪನ್ ಮಾಡಿಲ್ಲ. ಇದು ಏನಪ್ಪ ಅಂದರೆ ವುಡನ್ ವಾಲ್ ಹ್ಯಾಂಗಿಂಗ್. ಇದ್ರ ಪ್ರೈಸು ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫೋರ್ ಇದೆ, ವಾಲ್ ಹ್ಯಾಂಗಿಂಗ್. ಆ್ಯಕ್ಚುಲಿ ಚೆನ್ನಾಗಿದೆ, ವುಡನ್ ವಾಲ್ ಹ್ಯಾಂಗಿಂಗ್, ಗಟ್ಟಿ ಇದೆ. ಇದ್ರದ್ದು ಪ್ರೈಸ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ನಾನು ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ, ಒಂದ್ಸರಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಓಪನ್ ಮಾಡಿದ್ದೆ. ಯಾವ ರೀತಿ ಇರುತ್ತೆ ಅಂತ ಭಯ ಇರುತ್ತಲ್ವಾ, ಸೊ ರಿಟರ್ನ್ ಮಾಡಬೇಕಂದ್ರೆ ಟೈಮಿಗೆ ರಿಟರ್ನ್ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ಓಪನ್ ಮಾಡಿದ್ದೆ. ಆ್ಯಕ್ಚುಲಿ ಕ್ಲಾತ್ ಸಾಕತ್ತಿದೆ ಮಾತ್ರ, ನಂಗೆ ತುಂಬ ಇಷ್ಟ ಆಯ್ತು ಈ ಕ್ವಾಲಿಟಿ. ಹ್ಯಾಂಡ್ ಟವಲ್ಲು. ಇದು ಪ್ರೈಸ್ ಬಂದು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನಿಮಗೆ ಚೆಕ್ ಮಾಡಿ ನೀವು. ಹಾಂ, ಇದು 2 ಪೀಸಿಗೆ 247 ವರ್ತ್ ಅನಿಸುತ್ತೆ. ಬಟ್ ಯಾವ್ಯಾವುದೋ ಕ್ವಾಲಿಟಿ ತೊಗೊಳ್ಳೋ ಬದಲು ಒಳ್ಳೆ ಕ್ವಾಲಿಟಿ ತೊಗೊಳೋದು ಬೆಸ್ಟು. ಬಟ್ ರೀಸನಬಲ್ ಪ್ರೈಸು ಇದೆ, ಹೊರಗಡೆ ಅಂದರೆ ತುಂಬ ಜಾಸ್ತಿನೇ ಇರುತ್ತೆ. ಬಟ್ ನಾನು ಅಮೆಝಾನಲ್ಲಿ 2 ಪೀಸ್ ಬಂದಿದೆ. ಈ ಕಲರು ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತೊಗೋಬೋದು, ಆರಾಮಾಗಿ ತೊಗೋಬೋದು. ಇದನ್ನು ನಾನು ಮೀಶೋಯಿಂದ ತರಿಸಿದ್ದೀನಿ. ಏನಪ್ಪ ಅಂದರೆ ಆ್ಯಪಲ್ ಕಟ್ಟರ್. ಆ್ಯಕ್ಚುಲಿ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋ ಕಿಚನಲ್ಲಿ ಏನಾದರೂ ವಿಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಅಂತ ಗೊತ್ತಿಲ್ಲ, ಬಟ್ ನನಗೆ ಬೇಕು ಅಂತ ತರಿಸಿದ್ದೀನಿ. ಇದ್ರ ಪ್ರೈಸ್ ಬಂದು ಆ್ಯಪಲ್ ಕಟ್ಟರು 94 ರೂಪೀಸ್. ಮೀಶೋದಲ್ಲಿ ಆರಾಮಾಗಿ ಕೊಡ್ಬೋದು 94 ರೂಪೀಸ್. ವರ್ತ್ ಮತ್ತು ಗಟ್ಟಿನೂ ಇದೆ, ಚೆನ್ನಾಗಿದೆ. ಇದ್ರ ಲಿಂಕು ನಾನು ಹಾಕಿರ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ. ಇದು ಬಂದು
ಇದೆ. ಇದು ಪ್ರೈಸ್ ಇದನ್ನ ಆ್ಯಕ್ಚುಲಿ ನಾನು ಓಪನ್ ಮಾಡಿದ್ದೆ, ಯಾಕಂದರೆ ಕ್ವಾಲಿಟಿ ಚೆಕ್ ಮಾಡಬೇಕಿತ್ತು. ಸ್ಟೀಲ್ದಲ್ವಾ, ಸೊ ರಿಟರ್ನ್ ಮಾಡಬೇಕಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತ. ಸೊ ಇದನ್ನ ನಾನು ಓಪನ್ ಮಾಡಿದ್ದೆ. ಸೊ ಅದಕ್ಕೆ ಇವಾಗ ತೋರಿಸ್ತಿದ್ದೀನಿ ಅಷ್ಟೇ, ಬಟ್ ಇನ್ನೂ ಏನೂ ಯೂಸ್ ಮಾಡಿಲ್ಲ. ಬಟ್ ಓಪನ್ ಮಾಡಿಟ್ಟಿದ್ದೆ. ಇದನ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮತ್ತು ಸ್ಕ್ರೀನಲ್ಲೂ ಹಾಕ್ತಿರ್ತೀನಿ. ಇದ್ರ ಪ್ರೈಸ್ ನೋಡ್ಕೊಳ್ಳಿ. ಇದು ಆ್ಯಕ್ಚುಲಿ ವಾಶ್ರೂಮ್ ಸ್ಟ್ಯಾಂಡು, ಸೋಪ್ ಎಲ್ಲ ಇರಲಿಕ್ಕೆ. ಬಟ್ ನಾನು ಇದನ್ನು ಕಿಚನ್ಗೋಸ್ಕರ ಹ್ಯಾಂಗ್ ಮಾಡೋಣ ಅಂತ ತರಿಸಿರೋದು. ಇದ್ರ ಪ್ರೈಸು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಹಾಂ, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ. ಒನ್ಸ್ ಚೆಕ್ ಮಾಡ್ಕೊಳ್ಳಿ ನೀವು. ಇದು ನಾನು ಮುಂಚೆನೇ ಓಪನ್ ಮಾಡಿದ್ದೀನಿ. ಏನು ಅಂದರೆ ಡಬಲ್ ಸ್ಟಿಕ್ಕರ್ ಬರುತ್ತೆ. ನೀವೀಗ ಟೈಲ್ಸ್ ಇರುತ್ತೆ, ನಾವು ಗೋಡೆಗೆ ಮಳೆ ಹೊಡೆಯೋಕ್ಕಾಗಲ್ಲ ಅಲ್ವಾ, ಸೊ ಈ ಸ್ಟಿಕ್ಕರ್ ತೆಗೆದು ನಾವು ಅಂಟಿಸ್ಕೋಬೋದು. ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಇದೆ. ಬಟ್ ನಾನು ಒಂದೇ ಥರದ್ದು ತರಿಸಿದ್ದೀನಿ. ಇದರಲ್ಲಿ ಎರಡೆರಡು ಥರದ್ದು ಬರುತ್ತೆ, ನಾನು ಒಂದು ತರಿಸಿದ್ದೀನಿ. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಸ್ಕ್ರೀನಲ್ಲಿ ಹಾಕಿರ್ತೀನಿ ಒಂದು ಪ್ಯಾಕಲ್ಲಿ ಎಷ್ಟು ಪೀಸ್ ಬಂದಿದೆ ಅಂತ. ನಾನು 1 ಕ್ವಾಂಟಿಟಿ ತರಿಸಿದ್ದೆ, ಅದರಲ್ಲಿ 20 ಪೀಸಸ್ ಅಂತ ಇತ್ತು. ಚೆನ್ನಾಗೇ ಇದೆ, ಕ್ವಾಲಿಟಿ ಸೂಪರ್ ಇದೆ, ಬರ್ತಿದೆ. ಇದು ಬಂದು ನಾನು ಇದನ್ನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಅಂತ. ಕೊಕೊನಟ್ ಸ್ಕ್ರಾಪರು. ನಾನು ಇದನ್ನು ಮೀಶೋದಲ್ಲಿ ತರಿಸಿದ್ದೆ. ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಕ್ವಾಲಿಟಿ ಸೂಪರಾಗಿದೆ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು, ನಾನು ಇದು ಮೀಶೋಲ್ಲಿ ತರಿಸಿರೋದು. ಇದ್ರ ಪ್ರೈಸ್ ಬಂದು 222, 222 ರೂಪಾಯಿ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ರೀಸನಬಲ್ ಪ್ರೈಸು. ಬಟ್ ನನಗೆ ಥಿಂಗ್ಸ್ ಏನೇನು ಬೇಕಿತ್ತೋ ಅದನ್ನು ಮಾತ್ರ ನಾನು ಮಾಡ್ಕೊಂಡಿರೋದು. ನನಗೆ ತುಂಬ ಡೆಕೋರೇಟಿವ್ ಐಟಮ್ಸ್ ಏನು ನಾನು ಬುಕ್ ಮಾಡಿಲ್ಲ. ಬಟ್ ಕಿಚನಿಗೆ ಏನೇನು ಥಿಂಗ್ಸ್ ಬೇಕಿತ್ತೋ ಅದನ್ನು ಮಾತ್ರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೀನಿ. ಇದಕ್ಕೆ ಇದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ವಾಲ್ ಹ್ಯಾಂಗಿಂಗ್. ಇದನ್ನು ನಾನು ಆಲ್ರೆಡಿ ಮುಂಚೆನೇ ಓಪನ್ ಮಾಡಿದ್ದೆ. ಆಯಿಲ್ ಕಂಟೈನರು. ಆ್ಯಕ್ಚುಲಿ ಇದನ್ನು ತುಂಬ ದಿನದಿಂದ ತರಿಸ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ತರಿಸಿರಲಿಲ್ಲ. ಈಗ ಹೆಂಗೋ ಕಿಚನ್ ಮೇಕ್ ಓವರ್ ಮಾಡ್ಬೇಕಂತಿದ್ದೀನಲ್ಲ, ಸೊ ಅದಕ್ಕೆ ತರಿಸಿದೆ. ನನಗೆ ತುಂಬ ಇಷ್ಟ ಆಯ್ತು ಇದು. ಅಮೆಝಾನಲ್ಲಿ ತರಿಸಿದ್ದೆ ನಾನು. ಇದನ್ನು 2 ಪೀಸಸ್ ಬಂದಿದೆ. ಮತ್ತು ಅದನ್ನು ಆಯಿಲ್ ಹಾಕೋದಕ್ಕೆ ಕನ್ನಲು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿ, ಈ ಥರ ಮಾಡ್ಕೊಂಡು ಆರಾಮಾಗಿ ಹಾಕೋಬೋದು, ಯಾವ ಪ್ರಾಬ್ಲಮ್ ಇರಲ್ಲ. ಆಯಿಲ್ ಚೆಲ್ತು ಅನ್ನೋದು ಇರಲ್ಲ, ಏನಿಲ್ಲ. ಇದ್ರ ಪ್ರೈಸ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಮತ್ತು ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಗೊತ್ತಾಗ್ತಿಲ್ಲ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಟ್ರಿಯೋ ಕ್ಯೂಬ್ ಜಾರ್. ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ತುಂಬ ವೇಟ್ ಇದೆ, ಮತ್ತು ಕ್ವಾಲಿಟಿ ಸೂಪರ್ ಆಗಿದೆ, ಚೆನ್ನಾಗಿದೆ.
ಚೆನ್ನಾಗಿದೆ. ಇದು ಬಂದು 6 ಪೀಸಸ್ ಇದೆ ಒಂದು ಬಾಕ್ಸಲ್ಲಿ. ನಾನು 6 ಪೀಸಸ್ ಆರ್ಡರ್ ಮಾಡಿದ್ದೆ. ಇದ್ರ ಪ್ರೈಸ್ ಬಂದು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನಾನು ಬರೆದಿಟ್ಕೊಂಡಿದ್ದೀನಿ. ಇಲ್ಲಿ ಸರ್ಚ್ ಮಾಡಿ ಹೇಳೋಕ್ಕೆ ತುಂಬ ಲ್ಯಾಗ್ ಆಗಿಬಿಡುತ್ತೆ ವಿಡಿಯೋ. ಸೊ ನಾನು ಇದನ್ನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಇದ್ರ ಲಿಂಕ್ ಬೇಕಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಆ್ಯಕ್ಚುಲಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇದನ್ನು ನಾನು ಓಪನ್ ಮಾಡಿದ್ದೆ, ಯಾಕಂದರೆ ನಾನು ಇದನ್ನು ಒಂದ್ಸರಿ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಬಟ್ ಇದು ನನಗೆ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬಂದಿರಲಿಲ್ಲ. ನಾನು ಆರ್ಡರ್ ಮಾಡಿದ್ದೆ ಒಂದು, ಬಂದಿದ್ದೆ ಬೇರೆ ಥರ. ಸೊ ನಾನು ಅದನ್ನು ರಿಟರ್ನ್ ಮಾಡಿಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಮಾಡಿದೆ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಇದನ್ನು ಓಪನ್ ಮಾಡಿದ್ದು, ಯಾವ ರೀತಿ ಬಂದಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ರೀಸನಬಲ್ ಅಂತ ಅನ್ನಿಸ್ತು ನನಗೆ. ನೋಡಿ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನಾವು ತೊಗೊಂಡಿರೋ ಪ್ರೈಸಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ನಾನು ಮೀಶೋದಲ್ಲಿ ಬುಕ್ ಮಾಡಿದಾಗ ಈ ರೀತಿ ನನಗೆ ಬಂದಿರಲಿಲ್ಲ. 4 ಪೀಸಸ್ ಇದೆ ಇದರಲ್ಲಿ, ನೋಡ್ತಿರ್ಬೋದು ನೀವು. ಫೋರ್ ಪೀಸಸ್ ಇದೆ. ಆ್ಯಕ್ಚುಲಿ ಕ್ವಾಲಿಟಿ ಸೂಪರ್ ಆಗಿದೆ, ಬೇಕಿದ್ರೆ ತಗೋಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಪ್ರೈಸ್ ಎಷ್ಟು ಅಂತ ಸ್ಕ್ರೀನಲ್ಲಿ ಹಾಕಿರ್ತೀನಿ. ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಬಟ್ ಎಲ್ಲನೂ ಚೆಕ್ ಮಾಡಿ ಹೇಳೋ ಅಷ್ಟೊತ್ತಿಗೆ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ ಅಂತ ಹೇಳಿ ಅಷ್ಟೇ, ಇನ್ನೇನು ಇಲ್ಲ. ಒಂದ್ಸರಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಮತ್ತು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡಿ. ಆ್ಯಕ್ಚುಲಿ ಕ್ವಾಲಿಟಿ ಮಾತ್ರ ಅಮೇಝಿಂಗ್, ನಂಗೆ ತುಂಬ ಇಷ್ಟ ಆಯಿತು. ಬಟ್ ನನಗೆ ಮೀಶೋದಲ್ಲಿ ತರ್ತಿದ್ದೆ, ನಾನು ಆರ್ಡರ್ ಮಾಡಿದ್ದೆ ಒಂದು, ಅದು ಬಂದಿದ್ದೆ ಒಂದು. ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಅದು, ಅದಕ್ಕೋಸ್ಕರನೇ ಅದನ್ನು ರಿಟರ್ನ್ ಮಾಡಿಬಿಟ್ಟು ನೋಡೋಣ ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿ. ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗಿರುತ್ತೆ, ಫ್ಲಿಪ್ಕಾರ್ಟು ಅಮೆಝಾನಲ್ಲಿ. ಬಟ್ ನಾನು ಅಲ್ಲಿ ನೋಡೋಣ ಮೀಶೋದಲ್ಲೂ ಚೆನ್ನಾಗಿ ಬರುತ್ತೇನೋ ಅಂತ ಮಾಡಿದ್ದೆ, ಬಟ್ ನನಗದು ಇಷ್ಟ ಆಗಿರಲಿಲ್ಲ. ಸೊ ಫೈನಲಿ ಮತ್ತು ಫ್ಲಿಪ್ಕಾರ್ಟಲ್ಲೇ ಮಾಡಿದೆ, ಚೆನ್ನಾಗಿದೆ, ನನಗೆ ವರ್ತ್ ಅನ್ನಿಸ್ತು. ನೀವು ಬೇಕಂದರೆ ಟ್ರೈ ಮಾಡಿ. ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಲಾಸ್ಟ್ ಇದೊಂದೇ ಇರೋದು. ಬಟ್ ಏನಕ್ಕೆ ಓಪನ್ ಮಾಡಿದ್ದೀನಿ ಅಂದರೆ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟಿತ್ತು. ಸೊ ವಿಡಿಯೋ ಮಾಡೋವರೆಗೂ ಸುಮ್ಮನೆ ಇಟ್ಕೊಂಡ್ರೆ ಆಮೇಲೆ ಟೈಮಿಂಗ್ಸ್, ರಿಟರ್ನ್ ಟೈಮಿಂಗ್ಸ್ ಮುಗ್ದೋಗುತ್ತೆ ಅಂತ ಓಪನ್ ಮಾಡಿದ್ದು. ಸೊ ಇವಾಗ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಡ್ರಾಯರು ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಇಟ್ಕೊಂಡಿತ್ತು. ನಾನು ಕಿಚನ್ಗೆ ತುಂಬ ಡೆಕೋರೇಟಿವ್ ಐಟಮ್ಸ್ ಏನು ತರಿಸಿಲ್ಲ, ಯಾಕಂದರೆ ನನಗೆ ಸಿಂಪಲಾಗೇ ಇರಬೇಕು ಕಿಚನು. ಸೊ ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ಓಪನ್ ಮಾಡಿದ್ದೆ, ಬಟ್ ಇದೆಲ್ಲ ಫುಲ್ಲು ತೆಗೆದು ನೋಡಿರಲಿಲ್ಲ. ಇದು ಆ್ಯಕ್ಚುಲಿ ನಾನು ತರಿಸಿರೋದು 6 ರ್ಯಾಕ್ ಇರೋದು ತರಿಸಿದ್ದೀನಿ, ಯಾಕಂದರೆ 3 ಸೆಟ್ ಇರೋದು ಒಂದೊಂದು ರ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 6 ಇರೋದು ತರಿಸಿದೆ. ಯಾಕಂದರೆ ನನಗೆ ಕಲರ್ ಮಿಕ್ಸ್ ಇರೋದು ಇಷ್ಟ ಆಗಲ್ಲ, ಏನಿದ್ರು ಡೀಸೆಂಟಾಗಿ ಒಂದು ಕಲರ್ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಒಂದೇ ಕಲರ್ನ 6 ತರಿಸಿದ್ದೀನಿ. ಬಟ್ ಇದನ್ನು ನಾವು 3 ಸಪ್ರೇಟಾಗಿ ಮಾಡ್ಕೊಬೋದು ಅಂತ. ಅದೆಲ್ಲ ಕೊಟ್ಟಿರ್ತಾರೆ ಅವರು ಸೈಡಿಗೆಲ್ಲ ಹಾಕ್ಕೊಳ್ಳೋಕ್ಕೆ. ನಾವಿದನ್ನು ಸೆಟ್ ಮಾಡ್ಕೋಬೇಕು, ಸೆಟ್ ಮಾಡಿಕೊಂಡು ಹಾಕೋದು. ಆ್ಯಕ್ಚುಲಿ ಇಷ್ಟೊಂದು ಸ್ಪೇಸ್ ಇದೆ, ಕಿಚನಿಗೆ ಬೇಕಂದರೆ ಚೆನ್ನಾಗಿದೆ, ಟ್ರೈ ಮಾಡ್ಬೋದು ಆರಾಮಾಗಿ. ತುಂಬ ಸ್ಪೇಸಸ್ ಇದೆ ಒಳಗಡೆ ಇಡೋದು. ನಾನು ಇದನ್ನು ಒಂದೇ ಕಲರಲ್ಲಿ ಬುಕ್ ಮಾಡಿದ್ದು. ಇದ್ರ ಪ್ರೈಸ್ ಏನು ಅಂತ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸರಿ ಚೆಕ್ ಮಾಡಿ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಇದನ್ನು ನಾವು ಸೆಟ್ ಮಾಡ್ಕೋಬೇಕು. ಮತ್ತು ಇದೊಂದು ಮರ್ತೋಗಿತ್ತು,
ಲೀಫ್ ತರಿಸಿದೆ, ಕಿಚನಿಗೆ ಹಾಕೋಣ ಅಂತ. ನೋಡ್ತೀನಿ, ಟ್ರೈ ಮಾಡ್ತೀನಿ, ಎಲ್ಲಿಗಾಗುತ್ತೋ ಅಲ್ಲಿಗೆ ಹಾಕ್ತೀನಿ. ನೆಕ್ಸ್ಟ್ ನಂದು ಕಿಚನ್ ಮೇಕ್ ಓವರ್ ವಿಡಿಯೋ ಬರುತ್ತೆ, ಯಾಕಂದರೆ ಕಿಚನ್ ಐಟಮ್ಸ್ ಎಲ್ಲ ತರಿಸಿದ್ದೀನಲ್ವ. ನೆಕ್ಸ್ಟು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನಾನಿಲ್ಲಿ ಇದಕ್ಕೇನಂತಾರಪ್ಪು, ಇಲ್ಲಿ ಆ್ಯಕ್ಚುಲಿ ಮಂಗಳೂರಲ್ಲೇ ದೇವಸ್ಥಾನದ ಹತ್ರ ಹೊರಗಡೆ ಎಲ್ಲ ಮಾರ್ತಿರ್ತಾರಲ್ವ, ಸೊ ಅಲ್ಲೇ ತೊಗೊಂಡಿದ್ದು. ಆ್ಯಕ್ಚುಲಿ ಹೊರಗಡೆ ಕೇಳಿದ್ರೆ 200-250 ಹೇಳಿದ್ರು ಒಂದು ಪೀಸ್ಗೆ, ಬಟ್ ನನಗಿಲ್ಲಿ 100 ರುಪೀಸಿಗೆ ಒಂದು ಪೀಸ್ ಸಿಕ್ತು. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಿದ್ದೀನಿ ನಿಮಗೆ ಅಷ್ಟೇ, ಬೇರೇನಿಲ್ಲ. ಬಟ್ ಸಖತ್ತಾಗಿದೆ ಮಾತ್ರ. ನಾನು ಇದನ್ನು 2 ತೊಗೊಂಡಿದ್ದೆ. ₹100 ಒಂದು 200 ರುಪೀಸಿಗೆ 2 ಸಿಕ್ತು ನನಗೆ. ಇದೇ ಬೇರೆ ಕಡೆ ಆದರೆ ನನಗೆ 250 ಒಂದು ಕೇಳಿದ್ರು. ಆ್ಯಕ್ಚುಲಿ ನಾನು ಕೇಳಿದ್ದೆ 250 ಅಂತ ಹೇಳಿದರು. ಸೊ ಇಲ್ಲಿ ಚೆನ್ನಾಗಿ ಸಿಕ್ತು ನನಗೆ. ಸೊ ಕ್ವಾಲಿಟಿನೂ ಇತ್ತು, ಎಲ್ಲ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು. 100 ರುಪೀಸ್ ವರ್ತ್ ಅಲ್ವಾ, 100 ರುಪೀಸಿಗೆ ಯಾರು ಕೊಡ್ತಾರೆ, ಬಟ್ ನನಗೆ ಸಿಕ್ತು. ಸೊ ತೊಗೊಂಡೆ ನಾನು. ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.